me forever on fire. ಹೀಗೆ ಸ್ಪೆಷಲ್ ಎಂಟ್ರಿ ಹಾಕಿದಂತಹ ವಿಜಯ್ ಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಏನಿದ್ದಾರೆ ನಿನ್ನೆ ದರ್ಶನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಕಾಲ ಭಾವುಕರಾದರೂ ದರ್ಶನ್ ಕೂಡ ವಿಜಯಲಕ್ಷ್ಮಿ ಅವರ ಜೊತೆ ಮಾತನಾಡಿದ್ದಾರೆ. ವಿಜಯ್ ಜೈಲೂಟ ತಿನ್ನೋದಕ್ಕೆ ಆಗ್ತಿಲ್ಲ ಕಣೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜೈಲೂಟ ಸೇರ್ತಾ ಇಲ್ಲ, ತಿನ್ನೋದಕ್ಕಾಗ್ತಿಲ್ಲ, ಬಹಳ ಕಷ್ಟ ಆಗ್ತಾ ಇದೆ ವಿಜಯ್ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪತ್ನಿ ಮುಂದೆ ಜೈಲು ಹಕ್ಕಿ ದರ್ಶನ್ ತೊಳಲಾಟವನ್ನ ಹೇಳ್ಕೊಂಡಿದ್ದಾರೆ. ನನಗೆ ತುಂಬ ಕಷ್ಟ ಆಗ್ತಾ ಇದೆ ಜೈಲೂಟ ತಿನ್ನೋದಕ್ಕೆ, ಆಗ್ತಿಲ್ಲ ಕಣೆ ವಿಜಿ ಅಂತ ತಮ್ಮ ಪತ್ನಿ ಎದುರುಗಡೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜೈಲಲ್ಲಿ ಕೊಡ್ತಿರುವಂಥ ಊಟ ತಿನ್ನೋದಕ್ಕಾಗ್ತಿಲ್ಲ, ಅದೆಲ್ಲ ಕೂಡ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಅದೇ ರೀತಿಯಾಗಿ ಊಟದ ಮೆನು ಏನಿದೆಯೋ ಹಾಗೆ ಕೊಡ್ತಾರೆ. ಜೈಲಲ್ಲಿರುವಂಥ ಮೆನು ಪ್ರಕಾರ ಅದ್ಯಾವುದು ಕೂಡ ಸೇರ್ತಾ ಇಲ್ಲ ಇವ್ರಿಗೆ. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಪರ್ಮಿಷನ್ ಕೊಟ್ಟರೆ ಊಟ ಕಳುಹಿಸು ಅಂತ ಕೂಡ ದರ್ಶನ್ ತಮ್ಮ ಪತ್ನಿ ಹೇಳಿದ್ದಾರೆ. ಹೊರಗೆ ಏನು ನಡೀತಿದೆ ಅಂತ ಪತ್ನಿಯನ್ನು ದರ್ಶನ್ ಕೇಳಿದ್ರಂತೆ. ನೀವೇನೂ ತಲೆ ಕೆಡಿಸ್ಕೊಳ್ಬೇಡಿ, ಧೈರ್ಯವಾಗಿರಿ ಅಂತ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನು ತುಂಬಿದ್ದಾರೆ ನಟ ದರ್ಶನ್ಗೆ. ಜೈಲೂಟ ಸೇರ್ತಾ ಇಲ್ಲ, ಅಪ್ಲಿಕೇಶನ್ ಹಾಕಿದ್ದೀನಿ ರಿಟ್ ಅರ್ಜಿಯಲ್ಲಿ, ಮನೆ ಊಟ ಬೇಕು, ದಿಮ್ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ. ಅವರೇನಾದರೂ ಪರ್ಮಿಷನ್ ಕೊಟ್ಬಿಟ್ರೆ ಮನೆಯಿಂದ ಊಟ ಕಳಿಸ್ಕೊಡು ಅಂತೇಳಿ ಪತ್ನಿ ವಿಜಯಲಕ್ಷ್ಮಿ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ಆಗಲಿ ಅಂತ ಹೇಳಿದ್ದಾರೆ. ಮತ್ತು ಹೊರಗಡೆ ಏನು ನಡೀತಾ ಇದೆ, ಹೊರಗಡೆಯ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಕೇಳಿದಾರಂತೆ. ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಧೈರ್ಯವಾಗಿರಿ ಅಂತ ಪತ್ನಿ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನು ತುಂಬಿದ್ದಾರೆ ನಟ ದರ್ಶನ್ಗೆ. ನಿನ್ನೆ ಸ್ಪೆಷಲ್ ಎಂಟ್ರಿ ಮೂಲಕ ಹೋದಂಥ ದರ್ಶನ್ ಪತ್ನಿ ಹಾಗೂ ಪುತ್ರ ಏನಿದ್ದಾರೆ ಇಬ್ಬರು ಕೂಡ ಒಂದು ಸ್ವಲ್ಪ ಕಾಲ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಜೈಲೂಟ ತಿನ್ನೋದಕ್ಕೆ ಆಗ್ತಿಲ್ಲ ಕಣೆ ವಿಜಿ, ನನಗೆ ಮನೆ ಊಟವನ್ನು ಕಳಿಸ್ಕೊಡು ಪರ್ಮಿಷನ್ ಕೊಟ್ರೆ ಅಂತ ಕೂಡ ಕೇಳ್ಕೊಂಡಿದ್ದಾರೆ ದರ್ಶನ್. ದರ್ಶನ್ಗೆ ಈಗ ಜೈಲಲ್ಲಿ ಹಳೆ ನೋವು ಕಾಡ್ತಾ ಇದೆ. ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಆದಂಥ ಏಟಿನ ನೋವು ಈಗ ದರ್ಶನ್ಗೆ ಮತ್ತೆ ಶುರುವಾಗ್ಬಿಟ್ಟಿದೆ. ವಿಪರೀತ ಥಂಡಿ ಕೂಡ ಇರೋದ್ರಿಂದ ನೋವು ಹೆಚ್ಚಾಗ್ತಾ ಇದೆ. ಅನ್ನದಾತ ಬಿರುದಾಂಕಿತನಿಗೆ ಈಗ ಅನ್ನ ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ. ಕೈ ನೋವು ಶುರುವಾಗಿರೋದ್ರಿಂದ ಸ್ಪೂನ್ ಕೊಡಿ ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ನಟ ದರ್ಶನ್. ತುತ್ತು ಅನ್ನ ತಿನ್ನೋದಕ್ಕೂ ಕೂಡ ಜೈಲಲ್ಲಿ ದಾಸ ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ. ಹೊರಗಡೆ ಎಷ್ಟು ಮೆರೆದ್ರು, ಎಷ್ಟು ಸಂಪತ್ತಿತ್ತು, ಎಷ್ಟು ಊಟ ತಿಂಡಿ ಅಂತ ಬಂದಾಗ ಎಗ್ಗಿಲ್ದೆ ತಿಂತಾ ಇದ್ರು, ಎಷ್ಟು ಐಷಾರಾಮಿ ಜೀವನ ಇತ್ತು. ಆದ್ರೀಗ ಆ ಅನ್ನದಾತ ಅನ್ನುವಂತಹ ಬಿರುದಾಂಕಿತವನ್ನ ಪಡ್ಕೊಂಡಿರುವಂಥ ದರ್ಶನ್ಗೆ ಹಳೆ ಕೈ ನೋವು ಏನಿದೆ ಪ್ರಾಣವನ್ನ ಹಿಂಡ್ತಾ ಇದೆ, ಸಂಕಟ ಆಗ್ತಾ ಇದೆ. ತುತ್ತು ಅನ್ನ ತಿನ್ನೋದಕ್ಕೂ ಆಗ್ತಾ ಇಲ್ಲ. ಜೈಲಲ್ಲಿ ಕೊಡ್ತಾ ಇರುವಂಥ ಮುದ್ದೆ, ಚಪಾತಿ ಅಥವಾ ಊಟ ಇದ್ಯಾವುದನ್ನು ಕೂಡ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆರಳುಗಳನ್ನು ಮಡ್ಚೋದಕ್ಕೆ ಆಗ್ತಾ ಇಲ್ಲ, ಊಟ ಕಲ್ಸ್ಕೊಂಡು ತಿನ್ನೋದಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಈಗ ಜೈಲಿನಲ್ಲಿ ನಟ ದರ್ಶನ್ಗೆ ಎದುರಾಗಿರುವಂಥದ್ದು. ಈ ಡೆವಿಲ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಸ್ಟಂಟ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಬಿದ್ದಿದ್ರು. ಆಗ ಏಟಾಗಿತ್ತು, ಕೈಗೆ ಜೋಲಿ ಹಾಕೊಂಡು ಕೂಡ ಓಡಾಡ್ತಾ ಇದ್ರು. ಅದನ್ನು ಕೂಡ ನೀವು ಗಮನಿಸಿರ್ತೀರ. ಅದೇ ಹಳೆ ನೋವು ಈಗ ಮತ್ತೆ ಕಾಡ್ತಾ ಇದೆಯಂತೆ. ಹೀಗಾಗಿ ನಟ ದರ್ಶನ್ಗೆ ಊಟ ತಿಂಡಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ನನಗೆ ಚಾಪೆ ಮೇಲೆ ಮಲ್ಕೊಳ್ತಾ ಇರೋದ್ರಿಂದ, ವಿಪರೀತ ಥಂಡಿ ಇರೋದ್ರಿಂದ ಕೂಡ ಈ ನೋವು ಮತ್ತೆ ಹೆಚ್ಚಾಗ್ತಾ ಇದೆ. ಕೈ ಬೆರಳುಗಳನ್ನು ಮಡ್ಚೋದಕ್ಕೆ ಕೂಡ ಆಗ್ತಾ ಇಲ್ಲ. ಮಡ್ಚಬೇಕು, ಊಟ ಮಾಡಬೇಕು, ತಿಂಡಿ ಮಾಡಬೇಕು ಅಂತ ನಾನು ಎಷ್ಟೇ ಫೋರ್ಸ್ಫುಲ್ಲಿ ಬೆರಳುಗಳನ್ನು ಮಡ್ಚೋದಕ್ಕೆ ಹೋದರೂ ಕೂಡ ವಿಪರೀತ ಯಾತನೆ ಆಗ್ತಾ ಇದೆ ಅಂತ ತಮ್ಮ ನೋವನ್ನು ಅಳಲನ್ನು ತೋಡ್ಕೊಂಡಿದ್ದಾರಂತೆ ನಟ ದರ್ಶನ್ ಜೈಲಾಧಿಕಾರಿಗಳ ಬಳಿ. ಈಗಾಗಲೇ ಕೋರ್ಟ್ಗೂ ಕೂಡ ರಿಟ್ ಅರ್ಜಿಯಲ್ಲಿ ಅದನ್ನೇ ಉಲ್ಲೇಖ ಮಾಡಿದ್ದಾರಂತೆ. ಸ್ಪೂನ್ ಯಾಕೆ ಬೇಕು ಅನ್ನೋದಕ್ಕೂ ಕೂಡ ಇದೇ ರೀಸನ್ ಹೇಳಿದ್ದಾರಂತೆ.